ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರ ಜಿಲ್ಲೆಯ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡಿ ವೀಕ್ಷಕರೇ. ನೋಡಲೇಬೇಕಾಗಿರುವಂತಹ ಸ್ಟೋರಿ. ವಿಜಯಪುರ ಹಲಸಂಗಿಯಲ್ಲಿ ಚಿನ್ನದಂಗಡಿ ದರೋಡೆ ಪ್ರಕರಣ. ಗನ್ ತೋರಿಸಿ ಹಾಡು ಹಗಲೇ ಚಿನ್ನದಂಗಡಿ ದರೋಡೆ ಮಾಡಿದ್ದ ಮುಸುಕುಧಾರಿ ಖದೀಮರಿಬ್ಬರು. ಕೊನೆಗೆ ಆರೋಪಿಗಳ ಹೆಡೆಮುಲಿ ಕಟ್ಟಿದ ವಿಜಯಪುರ ಜಿಲ್ಲಾ ಪೊಲೀಸರು. ಮಹಾರಾಷ್ಟ್ರ ರಾಜ್ಯ ಸಂಘ ಗ್ರಾಮದ ಹಣಮಂತ ವಾಘೋಲಿ 28 ವರ್ಷ ಹಾಗೂ ಇಂಡಿ ತಾಲೂಕಿನ ಲಾಳಸಂಗಿ ಗ್ರಾಮದ ಶಿವರಾಜ್ ನಾವಿ 28 ವರ್ಷ ಬಂಧಿತ ಆರೋಪಿಗಳು. ಜನವರಿ 26ರಂದು ಮಧ್ಯಾಹ್ನ 3:30 ಗಂಟೆಗೆ ಹಲಸಂಗಿ ಗ್ರಾಮದಲ್ಲಿ ನಡೆದಿದ್ದ ದರೋಡೆ ಪ್ರಕರಣ. ಬಂಧಿತರಿಂದ 3 ಕಂಟ್ರಿ ಪಿಸ್ತೂಲ್, 26 ಜೀವಂತ ಗುಂಡುಗಳು, 1 ಏರ್ಗನ್ ಹಾಗೂ ಕೃತ್ಯಕ್ಕೆ ಬಳಸಿದ ಹೋಂಡಾ ಕಂಪನಿಯ ಯೂನಿಕಾರ್ನ ಬೈಕ್ ವಶಕ್ಕೆ. ಬಂಧಿತರಿಂದ ಒಟ್ಟು 205 ಗ್ರಾಂ ಬಂಗಾರ, 1 ಕೆಜಿ ಬೆಳ್ಳಿ ಸೇರಿ ಅಂದಾಜು 24 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಜಪ್ತಿ ಮಾಡಿಕೊಂಡ ಪೊಲೀಸರು. ಹಲಸಂಗಿ ಗ್ರಾಮದ ಮಹಾರುದ್ರ ಕಂಚಗಾರ ಅವರ ಭೂಮಿಕಾ ಜ್ಯುವೆಲರ್ಸ್ ದರೋಡೆಯಾಗಿತ್ತು. ಝಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ ಪ್ರಕರಣ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ಜನವರಿ 26, 2026ರಂದು ಮಧ್ಯಾಹ್ನ 3:30 ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ 3:30ಕ್ಕೆ ಇಬ್ಬರು ಆಗಂತಕರು ಮಾಸ್ಕ್ ಮತ್ತೆ ಹೆಲ್ಮೆಟ್ ಅನ್ನ ಧರಿಸಿ ಬೈಕಲ್ಲಿ ಬಂದ್ಬಿಟ್ಟು ಅಲ್ಲಿ ಮಹಾರುದ್ರ ಸದಾಶಿವ್ ಕಂಚಗಾರ್ ಅನ್ನುವಂಥವರ ಭೂಮಿಕಾ ಜ್ಯುವೆಲರಿ ಇವರ ಅಂಗಡಿಗೆ ಬಂದ್ಬಿಟ್ಟು ಅವರಿಗೆ ಬಂದೂಕನ್ನ ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ 205 ಗ್ರಾಂ ಬಂಗಾರ ಮತ್ತೆ ಸುಮಾರು 1 ಕೆಜಿ ಬೆಳ್ಳಿ ಆಭರಣಗಳನ್ನ ದೋಚ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಹಲಸಂಗಿ ಊರಿನಲ್ಲಿದ್ದಂತಹ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿದ್ದಂತ ಒಬ್ಬ ಆರೋಪಿ ಗುಂಡನ್ನ ಕಾಲಿಗೆ ಹೊಡೆದು ಹೋಗಿರ್ತಾನೆ. ಸೊ ಈ ಎಲ್ಲಾ ಘಟನೆಯನ್ನ ತಾವು ಈಗಾಗಲೇ ನೋಡಿದಿರಿ. ಆ ಹಿನ್ನೆಲೆಯಲ್ಲಿ ಸುಮಾರು 22 ಲಕ್ಷ ವರ್ತ್ ಬಂಗಾರ ಮತ್ತೆ ಬೆಳ್ಳಿ ಆಭರಣಗಳನ್ನ ದರೋಡೆ ರಾಬರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಜಳಕಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 10/2026 ಅಂಡರ್ ಸೆಕ್ಷನ್ 311 BNS ಮತ್ತೆ 25 ಮತ್ತೆ 27 ಆರ್ಮ್ಸ್ ಆಕ್ಟ್ 1959 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ 2 ತಂಡಗಳನ್ನ ರಚನೆ ಮಾಡಲಾಗಿತ್ತು. ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ DSP ಇಂಡಿ ಸದಾಶಿವ ಕಟ್ಟಿಮನಿ ಮತ್ತು DSP ಸೆನ್ ಸುನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತೆ ಚಡ್ಚನ್ CP ಆದಂತಹ ಪರಶುರಾಮ್ ಮನಗೂಡಿ ಮತ್ತೆ PSI ಜಳಕಿ ಮಂಜುನಾಥ್, PSI ವರ್ತಿ ರಾಕೇಶು ಮತ್ತೆ PSI ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನ ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ರು. ಈ ಕಾರ್ಯವನ್ನ ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದ್ರೆ, ಇವರು ಮೂಲತಃ ಇಬ್ರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ 28 ವರ್ಷ, ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಎಲ್ಲಿ ಪುನಾದಲ್ಲಿ. ಮತ್ತೆ ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾವಿ ಅನ್ನೋನು ಚಾಲಕ ವೃತ್ತಿ ಕೆಲಸವನ್ನ ಮಾಡಿದಾನೆ. ಇವನು ಕೂಡ ಈಗ ಸದ್ಯ ಪುನಾದಲ್ಲಿರ್ತಾನೆ. ಇವರು ಮೂಲತಃ ಜತ್ ತಾಲೂಕು ಸಂಕ ಗ್ರಾಮದವರು. ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ರಿಗೊಬ್ರು. ಈ ದರೋಡೆ ಮಾಡ್ಬೇಕಂತಾನೆ ಇವರು ಆಮ್ಸ್ಗಳನ್ನ ಪ್ರೊಕ್ಯೂರ್ ಮಾಡಿರ್ತಾರೆ. ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗ್ಬಿಟ್ಟು ಪ್ರೊಕ್ಯೂರ್ ಮಾಡ್ಕೊಂಡು ಬಂದಿರ್ತಾರೆ. ಅವತ್ತಿನ ದಿನ ಆಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ. ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಅಲ್ಲಿ ಅವರ ಮಾಡುವಂತ ಒಂದು ಕಾರ್ಯ ಸಾಧು ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಸೊಲಾಪುರ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬಹಳ ಹತ್ರ ಇರೋದ್ರಿಂದ ಮತ್ತೆ ಅವರ ಊರು ಸಂಕ್ ಇರೋದ್ರಿಂದ ಅವ್ರು ಹೋಗ್ಬೇಕು ಅಂತಂದ್ರೆ ನಮ್ಮ ಚಡಚನ್ ತಾಲೂಕ್ ಮೇಲೆ ಹಾಯ್ದು ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಹೈವೇ ಹತ್ರ ಇದ್ದಂತ ಈ ಹಲಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ. ಈ 2ನೇ ಆರೋಪಿತನಿಗೆ ಈತ ನಮ್ಮ ಲಾಳಸಂಗಿ ಅನ್ನುವಂತಹ ಇಂಡಿ ತಾಲೂಕಿನಗೂ ಕೂಡ ಆತನಿಗೆ ಸಂಬಂಧ ಇದೆ. ಹಾಗಾಗಿ ಆತನಿಗೆ ಇಲ್ಲಿದ್ದಂತಹ ರಸ್ತೆಗಳಾಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು. ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ರಾಬರಿಯನ್ನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂದ ಸುಮಾರು 20 ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನ ಕಳೆದ 3 ದಿನದ ಮುಂಚೆ ಅವರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡ್ಬಿಟ್ಟು ಅವರಿಂದ
ರಾಬರಿ ಆದಂತಹ 205 ಗ್ರಾಂ ಬಂಗಾರದ ಆಭರಣಗಳು ಮತ್ತು 1 ಕೆಜಿ ಬೆಳ್ಳಿಯ ಆಭರಣಗಳು ಮತ್ತೆ ಕೃತ್ಯಕ್ಕೆ ಬಳಸಿದಂತ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು 3 ಕಂಟ್ರಿ ಪಿಸ್ತೂಲು, 26 ಜೀವಂತ ಗುಂಡುಗಳು ಮತ್ತು ಒಂದು ಏರ್ ಗನ್ನು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಹೋಂಡಾ ಯೂನಿಕಾರ್ನ್ ಆಗಿರ್ಬೋದು, ಅವರ ಬಳಸಿದಂತಹ ಮಾಸ್ಕ್, ಹೆಲ್ಮೆಟ್, ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸುಮಾರು ಒಂದು ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡಿದಂತ ಈ ಇನ್ಸಿಡೆಂಟ್ ಅನ್ನ ವಿಜಯಪುರ ಜಿಲ್ಲಾ ಪೊಲೀಸರು ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಯವರು ಮತ್ತೆ ನಮ್ಮ ಅಡಿಷನಲ್ SP ಮತ್ತೆ DSP ಸೆಂಟ್ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನ ಒಳಗೊಂಡಂತ ತಂಡ ಇವರಿಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಇವರಿಂದ ಸಂಪೂರ್ಣವಾದಂತಹ ಮಾಲನ್ನ ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇನ ಇಡಲಾಗಿದೆ. ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ.